ಕವರ್ ಪೇಜ್ ಫೈನಲೈಸೇಷನ್ ಆದ್ಮೇಲೆ ಬರುವ ಹಂತ ಪ್ರೂಫ್ ಕಾಪಿ. ಈ ಹಂತದಲ್ಲಿ ನಿಮ್ದೇನು ಪುಸ್ತಕ ಇರುತ್ತಲ್ವಾ ಅದರ ಮಾದರಿಯ ರೂಪವನ್ನ ಕನ್ವರ್ಟ್ ಮಾಡಿ ಕೊಡ್ತಾರೆ. ಸೊ ಇದು ಯಾಕೆ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ, ಅಗೇನ್ ಇಲ್ಲಿ ನಿಮ್ದೇನಾರು ಅಕ್ಷರ ದೋಷ ಇದ್ರೆ ಅಥವಾ ವಾಕ್ಯ ದೋಷನೋ ಇನ್ನೂ ಏನೋ ನಿಮಗೆ ಗೊತ್ತಿಲ್ಲದೇನೆ ಏನೋ ಒಂದು ಮಿಸ್ಟೇಕ್ ಆಗಿರುತ್ತೆ. ಸೊ ಇದನ್ನ ಫೈನಲೈಸ್ ಮಾಡ್ಕೊಳೋದಕ್ಕೆ, ಅಥವಾ ನಿಮ್ಗೆ ಇನ್ನೂ ಬೇಡ ಈ ಸಾಲ್ಗಿಂತ ಇಲ್ಲೇನೋ ಫೈನಲ್ ಮೊಮೆಂಟ್ ಅಲ್ಲಿ ನಂಗೆ ಇಲ್ಲಿ ಚೇಂಜಸ್ ಆಗ್ಬೇಕು, ಅಥವಾ ಪುಸ್ತಕದ ಟೈಟಲ್ಲೇ ನನಗೆ ಇದಿಷ್ಟ ಇಲ್ಲ ಬೇರೆದ್ ಬರ್ಬೇಕು, ಸೊ ಈ ರೀತಿಯಾಗಿರುವಂತಹ ತಿದ್ದುಪಡಿ ಮಾಡಿದುಕೊಳ್ಳೋದಕ್ಕೆ ಈ ಹಂತ ಉಪಯೋಗ ಆಗತ್ತೆ. ಅಂಡ್ ಅಗೇನ್ ಇದನ್ನು ಕೂಡ ಅತ್ಯಂತ ಸೂಕ್ಷ್ಮವಾಗಿ ಮಾಡ್ಬೇಕು, ಯಾಕಂದ್ರೆ ಲಾಸ್ಟ್ ಮೊಮೆಂಟ್ ಅಲ್ಲಿ ಏನಾದ್ರು ಒಂದು ಚೇಂಜಸ್ ಇದ್ರೆ ಅದು ಈ ಹಂತದಲ್ಲಿ ಆಗತ್ತೆ. ಇನ್ನು ಪ್ರೂಫ್ ಕಾಪಿ ಆದ್ಮೇಲೆ ಬರುವಂತಹ ಹಂತವೇ ಪೇಜ್ ಅಂಡ್ ಬೈಂಡಿಂಗ್ ಸೆಲೆಕ್ಷನ್. ಪ್ರತಿಯೊಂದು ಕಾಗದಕ್ಕೆ ಅಥವಾ ಪ್ರತಿಯೊಂದು ಪೇಜ್ಗೆ ಇಂತಿಷ್ಟೇ ಆಗಿರುವಂತಹ GSM ಇರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ 30, 40, 50, 60, 70 ಈ ರೀತಿಯಾಗಿರುವಂತಹ GSM ನ ಆಯ್ಕೆ ಮಾಡ್ತೀರಾ. ಅಂದ್ರೆ ನಿಮಗೆ ಯಾವ್ದು ಬೇಕು ಅಂದ್ರೆ ಇದನ್ನ ಬೋತ್ ಅಂದ್ರೆ ಪ್ರಕಾಶನದ ಮೂಲಕ ಆದ್ರೆ ಪ್ರಕಾಶಕರು, ಬರಹಗಾರರು ಮತ್ತೆ ಪ್ರಿಂಟಿಂಗ್ ಮಾಡೋ ಹೆಡ್, ಸೊ ಅಷ್ಟು ಜನರು ಇಲ್ಲಿ ಚರ್ಚೆಗೆ ಕುತ್ಕೋತಾರೆ. ಸೆಲ್ಫ್ ಪಬ್ಲಿಷ್ ಮಾಡ್ತಾ ಇದೀನಿ ಅಂದಾಗ ನೀವು ಪ್ರಿಂಟರ್ ಅಂದ್ರೆ ಪ್ರಿಂಟಿಂಗ್ ಹೌಸ್ ಅವ್ರ ಜೊತೆ ಕುತ್ಕೊಂಡು ಯಾವ ಪೇಜು ಅಂದ್ರೆ ಇದಕ್ ಫಿಟ್ ಆಗತ್ತೆ, ಅಥವಾ ಈ ಒಂದು ಕಾದಂಬರಿಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ವಿಂಟೇಜ್ ಪೇಜ್ ಬೇಕೋ, ವೈಟ್ ಕಲರ್ ಬೇಕೋ, ಅಥವಾ ಇನ್ನೂ ಚೆನ್ನಾಗಿರುವಂತಹ ಕ್ವಾಲಿಟಿ ಬೇಕೋ, ಸೊ ಈ ರೀತಿಯಾಗಿರುವಂತಹ ಚರ್ಚೆಗಳಾಗತ್ತೆ. ಅದೇ ರೀತಿ ಬೈಂಡಿಂಗ್ ಸೆಲೆಕ್ಷನ್ ಕೂಡ ಆಗತ್ತೆ. ಯಾವ ರೀತಿಯಾಗಿರುವಂತಹ ಬೈಂಡಿಂಗ್ ಬೇಕು ಅನ್ನೋದನ್ನು ಕೂಡ ಇಲ್ಲೇ ಸೆಲೆಕ್ಟ್ ಮಾಡ್ಕೋ. ಹಾಗೆ ನೀವು ಬಿಡುಗಡೆ ಮಾಡ್ತಿರುವಂತಹ ಪುಸ್ತಕ ಪೇಪರ್ ಬ್ಯಾಕ್ ಆಗಿರ್ಬೇಕು, ಹಾರ್ಡ್ ಕಾಪಿ ಆಗಿರ್ಬೇಕು, ಸೊ ಈ ಎಲ್ಲ ಡಿಸ್ಕಷನ್ಸ್ ಕೂಡ ಇಲ್ಲಿ ನಡೆಯುತ್ತೆ. ಇಷ್ಟೆಲ್ಲ ಹಂತ ಆದ್ಮೇಲೆ ಬರುವ ಹಂತವೇ ಪ್ರಿಂಟ್ ಆರ್ಡರ್. ಈಗ ಒಂದು ಪ್ರಿಂಟ್ ಅಲ್ಲಿ ಎಷ್ಟು ಪುಸ್ತಕವನ್ನ ಪ್ರಿಂಟ್ ಮಾಡಿಸಬಹುದು, ಸೊ ಈ ಒಂದು ಡಿಸ್ಕಷನ್ಸ್ ಎಲ್ಲ ಆಗುತ್ತೆ. ನೀವು ಸೆಲ್ಫ್ ಪಬ್ಲಿಷ್ ರೈಟರ್ ಆದ್ರೆ ಅಗೇನ್ ಅದು ನಿಮ್ದೇ ಕಾಲ್ ಆಗಿರುತ್ತೆ ಪ್ರಿಂಟಿಂಗ್ ಹೌಸ್ ಅವ್ರ ಜೊತೆ. ಇಲ್ಲ ನಾನು ಪ್ರಕಾಶನದ ಮೂಲಕ ಪುಸ್ತಕವನ್ನ ಬಿಡುಗಡೆ ಮಾಡ್ತೀನಿ ಅಂದಾಗ ಅಗೇನ್ ಇಲ್ಲಿ ಬರಹಗಾರರು ಮತ್ತೆ ಪ್ರಕಾಶಕರು ಇಬ್ರು ಕುತ್ಕೊಂಡು ಮಾತಾಡಿ ಒಂದು ಫೈನಲ್ ಡಿಸಿಷನ್ಗೆ ಬಂದು ಈ ಪ್ರಿಂಟ್ ಆರ್ಡರ್ ನ ಮಾಡ್ತಾರೆ. ಪ್ರಿಪರೇಷನ್ ಅಂತ ಏನಿದೆ ಅಂತ ನೋಡೋದಕ್ಕೆ ತುಂಬಾ ಜಸ್ಟ್ ಪ್ರಿಂಟಿಂಗ್ ಅಲ್ವಾ ಅಂತ ಅನ್ಸಿದ್ರೆ ಅದು ತಪ್ಪು. ಯಾಕಂದ್ರೆ ಪ್ರಕಾಶಕನಿಗೂ ಒಂದು ಪ್ರಕಾಶನದ ಒಂದು ಘನತೆಯನ್ನ ಕಾಪಾಡುವ ಹಂತ, ಹಾಗೆ ಒಬ್ಬ ಬರಹಗಾರನಿಗೂ ತನ್ನ ಪುಸ್ತಕವನ್ನು ನೋಡುವ ಹಂತ. ಇಲ್ಲಿ ಕ್ವಾಲಿಟಿ ಶುಡ್ ಸ್ಪೀಕ್ ಮೋರ್. ಯಾಕೆಂದ್ರೆ ನೀವು ಪುಸ್ತಕವನ್ನ ಆಯ್ಕೆ ಮಾಡುವಾಗ ನಿಮ್ಮ ಪುಟ, ಪೇಜು ಪ್ರತಿಯೊಂದು ಇಲ್ಲಿ ಮ್ಯಾಟರ್ ಆಗುತ್ತೆ. ಸೊ ಹಾಗಾಗಿ ನೋಡಕ್ ಸಿಂಪಲ್ ಅಂತ ಅನ್ಸ್ಬೋದು, ಬಟ್ ಖಂಡಿತವಾಗ್ಲೂ ಇಲ್ಲಿ ಸಿಂಪಲ್ ಆಗಿರಲ್ಲ. ಪ್ರತಿಯೊಂದು ಹಂತ ಕೂಡ ಇಲ್ಲಿ ಚಾಲೆಂಜಿಂಗ್ ಆಗಿರುತ್ತೆ.